ಸೊ ಇಂದು ಈ ವಿಡಿಯೋದಲ್ಲಿ ನಾವು ಮಾತನಾಡೋದು ಹೌ ಟು ಮೇಕ್ ಮನಿ ಬಿಕಮ್ ರಿಚ್, ಅಂದ್ರೆ ಯಾವ ತರ ಹಣ ಗಳಿಸುವುದು, ಅಂದ್ರೆ ಸುಮಾರು 10 ಬಿಸ್ನೆಸ್ ಐಡಿಯಾಗಳನ್ನು ಈ ವಿಡಿಯೋದಲ್ಲಿ ನಾನು ಇವತ್ತು ತಂದಿದ್ದೇನೆ. ಸೊ ಮೊದಲನೇದಾಗಿ ನೋಡೋದಾದ್ರೆ ಇಲ್ಲಿ ನೋಡಿ ಗ್ರಾಫಿಕ್ ಡಿಸೈನ್ ಅಂತ ಹೇಳಿ. ಸೊ ಗ್ರಾಫಿಕ್ ಡಿಸೈನ್ ಅಂತಂದ್ರೆ ಯಾವ್ದಾದ್ರು ಕಲೆ ಅಥವಾ ಯಾವ್ದಾದ್ರು ಒಂದು ಡಿಸೈನಿಂಗ್ ಮಾಡೋದಾದ್ರೆ ಸೊ ಅದರಲ್ಲಿ ಏನಪ್ಪಾ ಅಂತಂದ್ರೆ ಅದಕ್ಕೆ ಗ್ರಾಫಿಕ್ ಡಿಸೈನಿಂಗ್ ಅಂತೀವಿ ನಾವು. ಸೊ ಅದಕ್ಕೆ ಬೇಕಾದಂತ ಕೆಲವೊಂದು ಸ್ಕಿಲ್ಸ್ ಏನಿದೆಯಲ್ಲ ಇಲ್ಲಿ, ಲೈಕ್ ಫೋಟೋಶಾಪ್ ಇರ್ಬೋದು, ಕೊರಲ್ ಡ್ರಾ ಇರ್ಬೋದು ಅಥವಾ ಇಲ್ಲುಸ್ಟ್ರೇಟರ್, ಇದರಲ್ಲಿ ಯಾವ್ದಾದ್ರು ಅಥವಾ ಎಲ್ಲಾನು ಕಲ್ತ್ರೆ ಬಹಳ ಏನಪ್ಪಾ ಅಂದ್ರೆ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನೇನಪ್ಪಾ ಅಂದ್ರೆ ಇವಾಗ ಯಾವುದೇ ಗ್ರಾಫಿಕ್ ಲೈಕ್ ವಿಸಿಟಿಂಗ್ ಕಾರ್ಡ್ ಇರ್ಬೋದು ಅಥವಾ ವೆಬ್ಸೈಟ್ ಡಿಸೈನಿಂಗ್ ಅಲ್ಲಿ ಗ್ರಾಫಿಕ್ಸ್ ಏನ್ ಡಿಸೈನಿಂಗ್ ಮಾಡ್ತಾರೆ ಆ ತರ ಇರ್ಬೋದು. ಸೊ ಆ ತರ ಒಂದು ಕೆಲಸ ಬಂದ್ರೆ ಗ್ರಾಫಿಕ್ ಡಿಸೈನಿಂಗ್ ಅಂತ ಅದರಲ್ಲಿ. ಎರಡನೇದಾಗಿ ನೋಡೋದಾದ್ರೆ ವೆಬ್ ಡಿಸೈನರ್ ಅಂತ ಹೇಳಿ. ವೆಬ್ ಡಿಸೈನರ್ ಕೆಲಸ ಏನಪ್ಪಾ ಅಂತಾರೆ ವೆಬ್ಸೈಟ್ ಕ್ರಿಯೇಟ್ ಮಾಡೋದು ಅಥವಾ ವೆಬ್ಸೈಟ್ ಅನ್ನು ಡೆವಲಪ್ ಮಾಡೋದು. ಸುಮಾರು ಮೋರ್ ದನ್ 1 ಬಿಲಿಯನ್ ವೆಬ್ಸೈಟ್ಸ್ ಅಂದ್ರೆ ವರ್ಲ್ಡ್ ವೈಡ್ ನಲ್ಲಿ. ಸೊ ಅದರಲ್ಲಿ ನೋಡಿ ಅಂದ್ರೆ ಯಾವ್ದಾದ್ರು ನೀವು ವೆಬ್ಸೈಟ್ ನೀವು ಡಿಸೈನ್ ಮಾಡ್ತೀರಿ ಅಥವಾ ಯಾವ್ದಾದ್ರು ನೀವು ಅಂದ್ರೆ ಹೊಸ ವೆಬ್ಸೈಟ್ ಡಿಸೈನ್ ಮಾಡಿದ್ರೆ ಅಥವಾ ಯಾವ್ದಾದ್ರು ಆಲ್ರೆಡಿ ಇದ್ದಂತ ವೆಬ್ಸೈಟ್ ಮಾಡಿಫೈ ಅಥವಾ ಎಡಿಟ್ ಮಾಡೋದಾದ್ರೆ ಸೊ ಅದನ್ನ ಕೆಲಸ ಮಾಡ್ಬೇಕಪ್ಪ ಅಂತಂದ್ರೆ ನೀವು ಸ್ವಲ್ಪ ಈ ಟೆಕ್ನಿಕಲ್ ಸ್ಕಿಲ್ಸ್ ಅನ್ನ ಗೊತ್ತಿರಬೇಕು ನಿಮಗೆ. ಲೈಕ್ HTML, PHP, MySQL, JavaScript, jQuery, ಸುಮಾರು ಟೆಕ್ನಿಕಲ್ ಇವೆ. ಬಟ್ ಇವೆಲ್ಲ ಬೇಸಿಕ್ ಅಂದ್ರೆ ವೆಬ್ಸೈಟ್ ಡಿಸೈನ್ ಮಾಡಬೇಕಪ್ಪ ಅಂದ್ರೆ ಇವೆಲ್ಲ ಏನಪ್ಪಾ ಅಂದ್ರೆ ಬಹಳ ಪ್ರಾಮುಖ್ಯತೆ ಇರುತ್ತೆ. ಸೊ ಇದರಲ್ಲಿ ಸ್ಕಿಲ್ಸ್ ಈ ಸ್ಕಿಲ್ಸ್ ಎಲ್ಲ ಕಲ್ತ್ರೆ ನಿಮಗೆ ತುಂಬಾ ಏನಪ್ಪಾ ಅಂದ್ರೆ ಲಾಭದಾಯಕ. ಮೂರನೇದಾಗಿ ನೋಡೋದ್ರೆ ಆನ್ಲೈನ್ ಕೋಚಿಂಗ್. ಸೊ ಇಫ್ ಯು ಹ್ಯಾವ್ ಎ ನಾಲೆಜ್ ಆನ್ ಎನಿ ಕೋರ್ಸ್ ದೆನ್ ಕನ್ಸಿಡರ್ ಕೋಚಿಂಗ್ ಆನ್ಲೈನ್. ನೀವು ಯಾವ್ದಾದ್ರೆ ಏನಪ್ಪಾ ಅಂದ್ರೆ ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಮೇಲೆ ನೀವು ಪರಿಣಿತಿ ಅಥವಾ ಎಕ್ಸ್ಪರ್ಟೈಸ್ ಹೊಂದಿದ್ದಾದ್ರೆ ಲೈಕ್ ಸ್ಪೋಕನ್ ಇಂಗ್ಲಿಷ್ ಇರ್ಬೋದು ಅಥವಾ ಕಂಪ್ಯೂಟರ್ ಸ್ಕಿಲ್ಸ್ ಬಗ್ಗೆ ಇರ್ಬೋದು ಅಥವಾ ಇನ್ಯಾವುದೋ ಅಕೌಂಟೆನ್ಸಿ ಬಗ್ಗೆ ಇರ್ಬೋದು ಅಥವಾ ಇನ್ ಬೇರೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಕೋಚಿಂಗ್ ಕೊಡೋದ್ರ ಬಗ್ಗೆ ಇರ್ಬೋದು. ಸೊ ಇದನ್ನ ಏನಾದ್ರೂ ನೀವು ಇದರಲ್ಲಿ ಆ ಒಂದು ಸಬ್ಜೆಕ್ಟ್ ನಲ್ಲಿ ನೀವು ಪರಿಣಿತಿ ಅಥವಾ ಎಕ್ಸ್ಪರ್ಟ್ ಇದ್ರೆ ಅಂತಂದ್ರೆ ನೀವು ಏನಪ್ಪಾ ಅಂದ್ರೆ ನಿಮ್ದೇ ಓನ್ ಕೋಚಿಂಗ್ ಸ್ಟಾರ್ಟ್ ಮಾಡಬಹುದು. ಅಥವಾ ಕೆಲವೊಂದು ಇಲ್ಲಿ ವೆಬ್ಸೈಟ್ ನಾನು ಮೆನ್ಷನ್ ಮಾಡಿದ್ದೀನಿ ನೋಡಿ, odimi.com ಅಂತ ಹೇಳಿ. ಸೊ ಇದರಲ್ಲಿ ಹೋಗಿ ತಾವು ರಿಜಿಸ್ಟರ್ ಮಾಡಿ ಆಸ್ ಎ ಟೀಚರ್ ಅಂತ ಹೇಳಿ ತಾವು ಏನಪ್ಪಾ ಅಂದ್ರೆ ರಿಜಿಸ್ಟರ್ ಮಾಡಿದ್ರೆ ಸೊ ತುಂಬಾ ಹಣ ಗಳಿಸಬಹುದು. ಇಲ್ಲಿ ಇದು ಕಂಪ್ಲೀಟ್ಲಿ ಫ್ರೀ ಇರ್ತದೆ ಗೆಳೆಯರು. ಇದು ಯಾವುದು ಏನಪ್ಪಾ ಅಂದ್ರೆ ಚಾರ್ಜಸ್ ಇರೋದಿಲ್ಲ ಇದರಲ್ಲಿ. ನೆಕ್ಸ್ಟ್ ನಾಲ್ಕನೇದು ನೋಡಿದ್ರೆ ಅಫಿಲಿಯೇಟ್ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್. ಸೊ ಇದನ್ನ ಮಾಡ್ಬೇಕಪ್ಪ ಅಂತಂದ್ರೆ ಸುಮಾರು ಈ ಕಾಮರ್ಸ್ ವೆಬ್ಸೈಟ್ಸ್ ಏನಿವಲ್ಲ ಲೈಕ್ ಫ್ಲಿಪ್ಕಾರ್ಟ್ ಇರ್ಬೋದು, ಅಮೆಝಾನ್ ಇರ್ಬೋದು. ಸೊ ಅವರೆಲ್ಲ ಏನ್ ಮಾಡ್ತಾರಪ್ಪ ಅಂತಂದ್ರೆ ನೀವು ಏನಾದ್ರೂ ಅವ್ರಿಗೆ ಸೇಲ್ಸ್ ನೀವು ಡ್ರೈವ್ ಮಾಡ್ತೀರಾ ಅಥವಾ ನೀವು ಏನಾದ್ರೂ ನಿಮ್ಮ ಮುಖಾಂತರ ಅವರನ್ನ ಏನಪ್ಪಾ ಅಂದ್ರೆ ಪ್ರಾಡಕ್ಟ್ ನೀವು ಸೇಲ್ಸ್ ಮಾಡಿಸ್ತೀರಾ ಅಂದ್ರೆ ಆಸ್ ಎ ಥರ್ಡ್ ಪರ್ಸನ್ ವರ್ಚುವಲ್ ಸೆಲ್ಲರ್ ಅಂತ ಇದಕ್ಕೆ. ಸೊ ಇಫ್ ಯು ಹ್ಯಾವ್ ಎ ವೆಬ್ಸೈಟ್ ಬ್ಲಾಗ್ ದೆನ್ ಯು ಕ್ಯಾನ್ ಸ್ಟಾರ್ಟ್ ಸೆಲ್ಲಿಂಗ್ ಅದರ್ ಪ್ರಾಡಕ್ಟ್ ಬೈ ಜಸ್ಟ್ ಬೈ ಪ್ಲೇಸಿಂಗ್ ದೇರ್ ಬ್ಯಾನರ್ ಆನ್ ಯುವರ್ ಸೈಟ್ ಬ್ಲಾಗ್ ಅಂಡ್ ಅರ್ನ್ ಸಮ್ ಎಕ್ಸ್ಟ್ರಾ ಬಕ್ಸ್ ಫ್ರಮ್ ಇಟ್. ಅಂದ್ರೆ ಎಕ್ಸಾಂಪಲ್ ನೋಡಿ ಅಮೆಝಾನ್ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ ಹೇಳಿ. ಸೊ ಇದು ಕಂಪ್ಲೀಟ್ ಏನಪ್ಪಾ ಅಂದ್ರೆ ಫ್ರೀ ಇರುತ್ತೆ. ಅದರಲ್ಲಿ ನೀವು ಜಸ್ಟ್ ಹೋಗಿ ಅಮೆಝಾನ್ ಅಫಿಲಿಯೇಟ್ ನಲ್ಲಿ ಒಂದು ಅಕೌಂಟ್ ತೆಗೀರಿ. ಅಕೌಂಟ್ ತೆಗೆದುಕೊಳ್ಳೋಕೆ ಅಂದ್ರೆ ಫ್ರೀ ಅಕೌಂಟ್ ತೆಗೆಯೋದಿಲ್ಲ, ಜಸ್ಟ್ ನಿಮ್ದು ಇಮೇಲ್ ಐಡಿ ಮತ್ತು ಇಮೇಲ್ ಐಡಿ ಹಾಕಿ ಒಂದು ಪಾಸ್ವರ್ಡ್ ಕ್ರಿಯೇಟ್ ಮಾಡೋದ್ರಲ್ಲಿ ಅಂದ್ರೆ ಒಂದು ಯೂಸರ್ ಐಡಿ ಕ್ರಿಯೇಟ್ ಆಗುತ್ತೆ. ಆ ನಂತರ ಏನಪ್ಪಾ ಅಂತಂದ್ರೆ ಅವ್ರು ನಿಮ್ಗೆ ಬೇರೆ ಬೇರೆ ಡಿಸೈನ್ ಅಂದ್ರೆ ಬೇರೆ ಬೇರೆ ಕೆಲವೊಂದು ಆಡ್ಸ್ ಕೊಡ್ತಾರೆ ಅವ್ರು. ನೀವು ಯಾವುದೇ ಆಡ್ಸ್ ಅಂದ್ರೆ ನೀವು ಸಪೋಸ್ ಮೊಬೈಲ್ ಫೋನ್ ಆಡ್ಸ್ ಹಾಕ್ಬಹುದು ಅಥವಾ ಇನ್ ಬೇರೆ ಯಾವ್ದು ಕಂಪ್ಯೂಟರ್ ಲ್ಯಾಪ್ಟಾಪ್ ಬಗ್ಗೆ ಹಾಕ್ಬಹುದು ನಿಮ್ದು ವೆಬ್ಸೈಟ್ ನಲ್ಲಿ. ಸೊ ಅದ್ರ ಮೇಲೆ ಯಾರಾದ್ರೂ ಕ್ಲಿಕ್ ಮಾಡಿ ಅಥವಾ ಕ್ಲಿಕ್ ಮಾಡಿ ಮತ್ತು ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಏನಪ್ಪಾ ಅಂದ್ರೆ ಅದ್ರ ಮೇಲೆ ಕಮಿಷನ್ ಕೊಡುತ್ತಾರೆ. ಸೊ ಇದನ್ನೇನಪ್ಪಾ ಅಂತಾರೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ ನಾವು ಇದನ್ನ. ಸೊ ಇದನ್ನು ಕಂಪ್ಲೀಟ್ಲಿ ಫ್ರೀ ಇದೆ. ನೀವು ಜಾಯ್ನ್ ಆಗಬೇಕಾದ್ರೆ ಯಾವ್ದು ಚಾರ್ಜಸ್ ಇರುವುದಿಲ್ಲ, ನೀವು ಫ್ರೀ ಆಗಿ ಜಾಯ್ನ್ ಆಗಬಹುದು. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ನೀವು ಗೂಗಲ್ ಮಾಡಿ ಅಂದ್ರೆ ಗೂಗಲ್ ನಲ್ಲಿ ಸರ್ಚ್ ಮಾಡಿ. ಸೊ ನಿಮಗೆಲ್ಲ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ. ಇದರ ಮೇಲೆ ನಾನು ವಿಡಿಯೋನು ಮಾಡಿದ್ದೀನಿ, ಅದ್ರ ಡಿಸ್ಕ್ರಿಪ್ಷನ್ ಅದ್ರ ಲಿಂಕ್ ನಾನು ಕೊಟ್ಟಿರ್ತೀನಿ, ಅದನ್ನ ನೋಡಬಹುದು ತಾವು. ನೆಕ್ಸ್ಟ್ ನೋಡಿ ಸೋಷಿಯಲ್ ಮೀಡಿಯಾ ಮ್ಯಾನೇಜರ್ ಅಂತ. ಸೊ ಹಿಯರ್ ಯು ಕ್ಯಾನ್ ಕ್ರಿಯೇಟ್ ಫೇಸ್ಬುಕ್ ಕ್ಯಾಂಪೇನ್ ಪೇಜ್ ಆನ್ ಬಿಹಾಫ್ ಆಫ್ ಯುವರ್ ಕ್ಲೈಂಟ್ ಅಂಡ್ ಅರ್ನ್ ಸಮ್ ಕಮಿಷನ್ ಫ್ರಾಮ್ ಇಟ್. ಸೊ ನೀವೇನಾದ್ರೂ ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಸ್ವಲ್ಪ ಗೊತ್ತಿದ್ರೆ ಲೈಕ್ ಯಾವ ತರ ಏನಪ್ಪಾ ಅಂತಂದ್ರೆ ಮಾರ್ಕೆಟಿಂಗ್ ಮಾಡಬಹುದು ಪ್ರಾಡಕ್ಟ್ ಅನ್ನ ಅಥವಾ ಸರ್ವಿಸ್ ಅನ್ನ ಆನ್ಲೈನ್ ಮುಖಾಂತರ. ಸೊ ಅದರ ಬಗ್ಗೆ ಗೊತ್ತಿತ್ತಂತಂದ್ರೆ ಸ್ವಲ್ಪ ನೀವು ಫೇಸ್ಬುಕ್ ಅಥವಾ ಟ್ವಿಟರ್ ಇರ್ಬೋದು ಅಥವಾ ಇನ್ ಬೇರೆ ಯಾವ್ದು ಯೂಟ್ಯೂಬ್ ಇರ್ಬೋದು. ಸೊ ಅದನ್ನ ಕರೆಕ್ಟ್ ಪ್ರಾಪರ್ ಯೂಸ್ ಮಾಡಿದ್ರೆ ಬಿಸ್ನೆಸ್ ಸಲುವಾಗಿ ಅಂದ್ರೆ ಸುಮ್ಮನೆ ಯಾವುದೋ ಫೋಟೋ ಪೋಸ್ಟ್ ಮಾಡಿದ್ರೆ ಅದ್ರ ಸಲುವಾಗಿಲ್ಲ. ಸೊ ಸೀರಿಯಸ್ ಆಗಿ ಏನಪ್ಪಾ ಅಂತಂದ್ರೆ ಯಾವ್ದಾದ್ರು ಬಿಸ್ನೆಸ್ ಪರ್ಪಸ್ ನೀವು ಏನಾದ್ರು ಯೂಸ್ ಮಾಡ್ತೀರಪ್ಪ ಅಂತಂದ್ರೆ ಅದರಲ್ಲಿ ತುಂಬಾ ಅವಕಾಶ ಇದೆ ಯಾವುದು ಫೇಸ್ಬುಕ್ ಮತ್ತು ಗೂಗಲ್ ನಲ್ಲಿ. ಸೊ ಅದನ್ನೇನಪ್ಪಾ ಅಂದ್ರೆ ಸೋಷಿಯಲ್ ಮೀಡಿಯಾ ಮ್ಯಾನೇಜರ್ ಅಂತಾರೆ. ಸೊ ನೀವು ಅಂದ್ರೆ ಬೇರೆ ಯಾರಾದ್ರೂ ಕಸ್ಟಮರ್ ನಿಮ್ಮಲ್ಲಿ ಬಂದು ನನಗೆ ಈ ತರ ಆನ್ಲೈನ್ ಆಡ್ಸ್ ಹಾಕ್ಬೇಕಾಗಿದೆ, ಸೊ ಅದಕ್ಕೆ ನನಗೆ ಸ್ವಲ್ಪ ನಂಗೆ ಸಹಾಯ ಮಾಡಿತ್ತಂತಂದ್ರೆ ನೀವು ಅವ್ರಿಗೆ ಏನಪ್ಪಾ ಅಂದ್ರೆ ಸಪರೇಟ್ ಒಂದು ಪೇಜ್ ಕ್ರಿಯೇಟ್ ಮಾಡಿ ಅಂದ್ರೆ ಒಂದು ಫೇಸ್ಬುಕ್ ಪೇಜ್ ಕ್ರಿಯೇಟ್ ಮಾಡಿ ಅದನ್ನ ಪ್ರಮೋಟ್ ಅಂತ ಆಪ್ಷನ್ ಬರುತ್ತೆ ಅಲ್ಲಿ. ಅದನ್ನ ಪ್ರಮೋಟ್ ಮಾಡಿದ್ರೆ ನೀವು ಅದಕ್ಕೆ ಪೇ ಮಾಡಬೇಕಾಗುತ್ತೆ. ಅಂದ್ರೆ ನಿಮ್ ಕಸ್ಟಮರ್ ಪೇ ಮಾಡ್ತಾರೆ. ಸೊ ಆ ಕಸ್ಟಮರ್ ಪೇ ಮಾಡ್ತಾನೆ ಅದರಲ್ಲಿ ನೀವು ಕಮಿಷನ್ ಅವರಿಗೆ ಚಾರ್ಜ್ ಮಾಡಬಹುದು ಅಂದ್ರೆ ಆಸ್ ಎ ಸರ್ವಿಸ್ ಚಾರ್ಜಸ್ ಅಂತ ಹೇಳಿ. ಸೊ ಇದಕ್ಕೆ ಅಂತಾರೆ ಸೋಷಿಯಲ್ ಮೀಡಿಯಾ ಮ್ಯಾನೇಜರ್ ಅಂತ ಕರೀತಾರೆ. ನೆಕ್ಸ್ಟ್ ಬರೋದು ಬ್ಲಾಗಿಂಗ್ ಗೆಳೆಯರಿ. ಸೊ ಬ್ಲಾಗಿಂಗ್ ಅಂತಂದ್ರೆ ಯೂಸಲಿ ನೀವು ಏನಾದ್ರೂ ಯಾವ್ದಾರ ಆರ್ಟಿಕಲ್ ಬರೀತೀರಿ ಅಥವಾ ಯಾವ್ದಾರ ಒಂದು ಟೆಕ್ನಿಕಲ್ ಆರ್ಟಿಕಲ್ ಇರಬಹುದು ಅಥವಾ ನ್ಯೂಸ್ ಬಗ್ಗೆ ಬರೆಯೋದಿರಬಹುದು. ಸೊ ಆ ತರ ಬರೆಯೋದಕ್ಕೆ ನಂತರ ಬ್ಲಾಗಿಂಗ್ ಅಂತ ಇರಲಿಲ್ಲ. ಸೊ ಇಫ್ ಯು ಆರ್ ಗುಡ್ ಅಟ್ ರೈಟಿಂಗ್ ಆನ್ ಎನಿ ಸ್ಪೆಸಿಫಿಕ್ ಟಾಪಿಕ್ ದೆನ್ ಗೋ ಫಾರ್ ದಿಸ್. ಎಕ್ಸಾಂಪಲ್ ಬ್ಲಾಗರ್ ಇರಬಹುದು ಪಬ್ಲಿಷಿಂಗ್ ಮಾಡಬೇಕಾದ್ರೆ. ಮತ್ತೆ ಆಡ್ಸೆನ್ಸ್ ಅಂತ ಒಂದು ಗೂಗಲ್ ಒಂದು ಪ್ರಾಡಕ್ಟ್ ಬರುತ್ತೆ ಅಂದ್ರೆ ಗೂಗಲ್ ಒಂದು ಕಾನ್ಸೆಪ್ಟ್ ಇದೆ. ಸೊ ಅದರಂತಂದ್ರೆ ಮೊನಿಟೈಸಿಂಗ್ ಕಂಟೆಂಟ್. ನೀವೇನೇ ಆರ್ಟಿಕಲ್ ಅಥವಾ ನೀವೇನೇ ಪೋಸ್ಟ್ ಬರೀತೀರಿ ಅದರಲ್ಲಿ ಏನಪ್ಪಾ ಅಂದ್ರೆ ಗೂಗಲ್ ದವರು ಆಡ್ ಕೋಡ್ ಕೊಡ್ತಾರೆ. ಸೊ ಅದನ್ನ ಆಡ್ ಕೋಡ್ ಅಲ್ಲಿ ಪೇಸ್ಟ್ ಮಾಡಿದ್ರೆ ಸೊ ಆಡ್ ಪ್ಲೇ ಅಲ್ಲಿ ಶುರು ಆಗ್ತಾರಲ್ಲ ಅಂದ್ರೆ ಆ ಪೇಸ್ ನಲ್ಲಿ. ಸೊ ಅದರ ಮುಖಾಂತರ ಏನಪ್ಪಾ ಅಂದ್ರೆ ನಿಮಗೆ ಸಾಕಷ್ಟು ಏನಪ್ಪಾ ಹಣ ಗಳಿಸಬಹುದು. ಸೊ ಬಟ್ ಇದರಲ್ಲಿ ಏನ್ ಇಂಪಾರ್ಟೆಂಟ್ ಅಂತಂದ್ರೆ ನೀವು ಆರ್ಟಿಕಲ್ ಅಥವಾ ನೀವು ಏನೇ ಕಂಟೆಂಟ್ ಬರೀತೀರಾ ಅದು ಸರಿಯಾಗಿರಬೇಕು ಮತ್ತೆ ಯಾವ್ದು ಎಲ್ಲಿಂದ ಕಾಪಿ ಮಾಡಿರಬಾರ್ದು. ಅದು ಕೆಲವೊಂದು ಟರ್ಮ್ಸ್ ಕಂಡೀಷನ್ಸ್ ಇವೆ. ಸೊ ಅದ್ರ ಬಗ್ಗೆ ನೀವು ಸ್ವಲ್ಪ ಮಾಹಿತಿ ಗೊತ್ತಿರಬೇಕು ನಿಮಗೆ. ನೆಕ್ಸ್ಟ್ ಬರೋದು ಇಲ್ಲಿ ವರ್ಡ್ ಪ್ರೆಸ್ ಅಂತ ಹೇಳಿ. ಸೊ ವರ್ಡ್ ಪ್ರೆಸ್ ಇದನ್ನು ಅಂದ್ರೆ ಇದನ್ನು ಕೂಡ ಬ್ಲಾಗಿಂಗ್ ತರನೇ, ಬಟ್ ಬ್ಲಾಗಿಂಗ್ ಗಿಂತ ಜಾಸ್ತಿ ಆಪ್ಷನ್ ಇಲ್ಲಿ ಕೊಟ್ಟಿದ್ದಾನೆ. ಇಲ್ಲಿ ಬ್ಲಾಗಿಂಗ್ ಮಾಡಬಹುದು ಪ್ಲಸ್ ಇದರ ಜೊತೆ ಏನಪ್ಪಾ ಅಂದ್ರೆ ನೀವು ಕಂಪ್ಲೀಟ್ ಆಗಿ ಒಂದು ಡೈನಾಮಿಕ್ ವೆಬ್ಸೈಟ್ ನ ಲಾಂಚ್ ಮಾಡಬಹುದು. ಲೈಕ್
ಇ ಕಾಮರ್ಸ್ ಟೈಪ್ ವೆಬ್ಸೈಟ್ ಲಾಂಚ್ ಮಾಡಬಹುದು ನೀವು. ವೆಬ್ಸೈಟ್ ಕನ್ಸಲ್ಟೆಂಟ್, ಲೈಕ್ ಮೋಸ್ಟ್ ಆಫ್ ದಿ ಪೀಪಲ್ ಡೋಂಟ್ ನೋ ಹೌ ಟು ಲೈಕ್ ಹೋಸ್ಟ್ ವೆಬ್ಸೈಟ್ ಯೂಸಿಂಗ್ ವರ್ಡ್ಪ್ರೆಸ್. ಸೊ ವರ್ಡ್ಪ್ರೆಸ್ ಯಾರಿಗೆ ಹೋಸ್ಟ್ ಮಾಡಕ್ ಬರೋದಿಲ್ಲ ಅವರಿಗೂ ಸಹಾಯ ಮಾಡಬಹುದು. ಸಹಾಯ ಮಾಡುತ್ತಂತಂದ್ರೆ ಯು ಕ್ಯಾನ್ ಅರ್ನ್ ಮನಿ ಆಲ್ಸೋ ಬೈ ಚಾರ್ಜಿಂಗ್ ಸಮ್ ಅಮೌಂಟ್. ಮਤਲਬ ನೀವು ಏನಾದ್ರೂ ಸ್ವಲ್ಪ ಅಮೌಂಟ್ ಚಾರ್ಜ್ ಮಾಡಿ, ಸೊ ಅದನ್ನ ಏನಪ್ಪಾ ಅಂದ್ರೆ ನೀವು ಅವರಿಗೆ ಆ ಕೆಲಸ ಮಾಡ್ಕೊಡ್ಬಹುದು. ಅದಕ್ಕೆ ನಂತರ ವರ್ಡ್ಪ್ರೆಸ್ ವೆಬ್ಸೈಟ್ ಕನ್ಸಲ್ಟೆಂಟ್ ಅಂತ ಕರೀತಾರೆ. ನೆಕ್ಸ್ಟ್ ಬರೋದು ಆನ್ಲೈನ್ ನ್ಯೂಸ್ ಅಂತ ಹೇಳಿ. ಆನ್ಲೈನ್ ನ್ಯೂಸ್ ಕರೆಸ್ಪಾಂಡೆಂಟ್. ಸೊ ಜಸ್ಟ್ ಕಲೆಕ್ಟಿಂಗ್ ದಿ ಆನ್ಲೈನ್ ನ್ಯೂಸ್, ಆನ್ಲೈನ್ ಪೋಸ್ಟಿಂಗ್ ಆನ್ ಇಟ್. ಅಂದ್ರೆ ನೀವು ಏನಾದ್ರೂ ಒಂದು ಬ್ರೇಕಿಂಗ್ ನ್ಯೂಸ್ ಇರಬಹುದು, ಆ ತರ ನ್ಯೂಸ್ ಕಲೆಕ್ಟ್ ಮಾಡಿ ನೀವು ಬೇರೆ ಒಂದು ವೆಬ್ಸೈಟ್ ಗೆ ಲೈಕ್ ರೆಡಿಫ್ ಇರಬಹುದು ಅಥವಾ ಇನ್ ಬೇರೆ ಯಾವುದೋ ವೆಬ್ಸೈಟ್ ಇರಬಹುದು, ಅವ್ರಿಗೆ ಏನಪ್ಪಾ ಅಂದ್ರೆ ನೀವು ಆಸ್ ಎ ನ್ಯೂಸ್ ಕರೆಸ್ಪಾಂಡೆಂಟ್ ಅಂತ ಹೇಳಿ ನೀವು ಮಾಡಬಹುದು ಇಲ್ಲಿ. ಸೊ ಇದನ್ನ ಕಂಪ್ಲೀಟ್ಲಿ ಆನ್ಲೈನ್ ಮಾಡೋದು, ಆಫ್ಲೈನ್ ಅಲ್ಲ, ಇದು ಕಂಪ್ಲೀಟ್ಲಿ ಆನ್ಲೈನ್ ಮಾಡಬಹುದು. ನೆಕ್ಸ್ಟ್ ಬರೋದು ಯೋಗ ಇನ್ಸ್ಟ್ರಕ್ಟರ್ಸ್. ಇಫ್ ಯು ಆರ್ ಲೈಕ್ ಲರ್ನ್ ಯೋಗ, ನೀವು ಏನಾದ್ರೂ ಯೋಗ ಕಲ್ತಿದ್ದೀರಿ ಅದನ್ನ ಬೇರೆಯವರಿಗೆ ಏನಪ್ಪಾ ಅಂತಂದ್ರೆ ಹೇಳಲು ಇಚ್ಛೆ ಬಯಸುತ್ತೀರಿ ಅಂತಂದ್ರೆ ಸೊ ಅದಕ್ಕೆ ಯೋಗ ಇನ್ಸ್ಟ್ರಕ್ಟರ್ ಅಂತ. ಸೊ ನೀವು ಪರ್ಸನಲ್ ಆಗಿ ಹೇಳ್ಬಹುದು ಅಥವಾ ನೀವು ಆಸ್ ಎ ಗ್ರೂಪ್ ಅಂತ ಮಾಡಿ ಹೇಳ್ಬಹುದು, ಅಥವಾ ನೀವು ಯೂಟ್ಯೂಬ್ ಲೈವ್ ಸ್ಟ್ರೀಮಿಂಗ್ ಮುಖಾಂತರ ತಾವು ಏನಪ್ಪಾ ಅಂದ್ರೆ ಯೋಗ ಇನ್ಸ್ಟ್ರಕ್ಷನ್ ಕೊಡಬಹುದು ಬೇರೆಯವರಿಗೆಲ್ಲ. ಸೊ ಅಂದ್ರೆ ಜಾಸ್ತಿ ಹೆಲ್ತ್ ಬಗ್ಗೆ ಅವರಿಗೆ ಕಾನ್ಶಿಯಸ್ನೆಸ್ ಮಾಡೋದು ಅಥವಾ ಇನ್ ಬೇರೆ ಬೇರೆ ಲೈಕ್ ರೋಗಗಳನ್ನು ತಡೆಗಟ್ಟುವ ಸಲುವಾಗಿ ನೀವೆಲ್ಲ ಯೋಗ ಅವೇರ್ನೆಸ್ ಜಾಸ್ತಿ ಮಾಡಿದ್ರೆ ಅದನ್ನ ಏನಪ್ಪಾ ಅಂದ್ರೆ ನಿಮಗೂ ಬೆನಿಫಿಟ್ ಇರುತ್ತೆ, ಪ್ಲಸ್ ಏನಪ್ಪಾ ಅಂದ್ರೆ ನಿಮ್ಮ ಕಸ್ಟಮರ್ ಅಥವಾ ನಿಮ್ದು ಸ್ಟೂಡೆಂಟ್ಸ್ ಇರಬಹುದು ಅವರಿಗೂ ಏನಪ್ಪಾ ಅಂದ್ರೆ ತುಂಬಾ ಬೆನಿಫಿಟ್ ಆಗುತ್ತೆ. ಕೊನೆಯದಾಗಿ ಹೇಳೋದಾದ್ರೆ ಇಲ್ಲಿ ನೋಡಿ, ಸೊ ಸ್ಟಾರ್ಟ್ ಯೂಟ್ಯೂಬ್ ಚಾನಲ್. ಸೊ ಎಲ್ಲಾನು ಈ ನೋಡಿದ ನಂತರ ಇದು ನಮಗೆ ಏನಪ್ಪಾ ಲಾಸ್ಟ್ ಬರೋದಿರಲಿ. ಸೊ ಇಫ್ ಯು ಹ್ಯಾವ್ ಎ ಗುಡ್ ವಿಡಿಯೋ ಎಸ್ಪೆಷಲಿ ಯುನಿಕ್, ನಾಟ್ ಕಾಪಿಡ್ ಆರ್ ಕಾಪಿರೇಟೆಡ್, ದೆನ್ ಕ್ರಿಯೇಟ್ ಯುವರ್ ಓನ್ ಚಾನಲ್ ಅಂಡ್ ಅರ್ನ್ ಮನಿ ಬೈ ಶೋವಿಂಗ್ ಆಡ್ಸ್ ಆನ್ ಯುವರ್ ಯೂಟ್ಯೂಬ್ ಚಾನಲ್. ಸೊ ನಿಮ್ಮಲ್ಲಿ ಏನಾದ್ರೂ ಯಾವ ತರ ಒಂದು ಅಂದ್ರೆ ವಿಡಿಯೋ ಕ್ರಿಯೇಟ್ ಮಾಡ್ಬೇಕಿಲ್ಲ. ಸೊ ಯಾವ್ದಾರ ಕಾಪಿ ಮಾಡೋದಲ್ಲ, ನೀವು ಸ್ವಂತ ವಿಡಿಯೋ ಕ್ರಿಯೇಟ್ ಮಾಡ್ಬೇಕಿಲ್ಲ. ಲೈಕ್ ಯಾವುದೇ ಎಜುಕೇಶನ್ ಕಂಟೆಂಟ್ ಇರಬಹುದು ಅಥವಾ ಇನ್ ಬೇರೆ ಯಾವುದೇ ಕಂಟೆಂಟ್ ಇರಬಹುದು, ಅದನ್ನು ಕ್ರಿಯೇಟ್ ಮಾಡಿ ಅದನ್ನ ಜಾಸ್ತಿ ಎಡಿಟಿಂಗ್ ಮಾಡಬೇಕಾಗುತ್ತೆ. ಸೊ ಎಡಿಟಿಂಗ್ ಮಾಡಿ ಅದನ್ನು ಪ್ರಾಪರ್ ಆಗಿ ಒಂದು ಫೈನಲ್ ಟಚ್ ಕೊಟ್ಟು ಅದನ್ನು ಅಪ್ಲೋಡ್ ಮಾಡ್ತಾರೆ, ಅಂದ್ರೆ ನಿಮ್ ಚಾನಲ್ ಅಪ್ಲೋಡ್ ಮಾಡಿದ್ರೆ ಸೊ ಗೂಗಲ್ ವಿಲ್ ಗಿವ್ ಯು ಆಡ್ ಕೋಡ್, ಅಂದ್ರೆ ಅವ್ರು ಆಡ್ ಕೊಡ್ತಾರೆ. ಸೊ ಅದನ್ನ ಆಡ್ ಪ್ಲೇ ಮಾಡ್ಬೇಕು ಏನಂತಂದ್ರೆ ನೀವು ಏನಪ್ಪಾ ಅಲ್ಲಿ ಮುಖಾಂತರ ಹಣ ಗಳಿಸಬಹುದು. ಸೊ ಈ 10 ಏನಪ್ಪಾ ಅಂದ್ರೆ ಬಿಸ್ನೆಸ್ ಐಡಿಯಾಗಳು ಈ ಒಂದು ವಿಡಿಯೋದಲ್ಲಿ ಲೈಕ್ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ತುಂಬಾ ಧನ್ಯವಾದಗಳು.